So when you started, how small was your team? Right now, what is the situation of your team? It was just me back in Initially, 2016. so you started it as a freelancing. as a initially. freelancing Ah. ಸ್ಟಾರ್ಟ್ ಮಾಡಿದೆ. ಐ ಕಮ್ ಫ್ರಮ್ ಅ ಕಾರ್ಪೊರೇಟ್ ಬ್ಯಾಕ್ ಗ್ರೌಂಡ್. Mhm. ಸೊ 5 years ಅಲ್ಲಿ ವರ್ಕ್ ಮಾಡಿದ್ದೆ. ಸೊ ವಿತ್ ದಟ್ ಸೇವಿಂಗ್ಸ್ ಐ ವಾಂಟೆಡ್ ಟು ಡೂ ಸಮಥಿಂಗ್. ಸೊ ನನಗೆ ಟ್ರಾವೆಲ್ ಹುಚ್ಚಿತ್ತು. ಸೊ ಐ ವಾಸ್ ಟ್ರಾವೆಲಿಂಗ್ ಅ ಲಾಟ್. ವೀಕೆಂಡ್ಸ್ ಫ್ರೈಡೆ ಆದ್ಮೇಲೆ ಸ್ಯಾಟರ್ಡೆ ಸಂಡೇ ಐ ಯೂಸ್ ಟು ಟ್ರಾವೆಲ್. ಸೊ ಅವಾಗ ಒಂದು ಬುಲೆಟ್ ಇತ್ತು. ಸೊ ತಗೊಂಡು ಓಡಾಡ್ಕೊಂಡು ಫ್ರೆಂಡ್ಸ್ ಜೊತೆ ಹೋಗಿ ಬರ್ತಾರೆ. ಕಾರ್ ಇರಲಿಲ್ಲ. ಸೊ ಟೂ ವೀಲರ್ ಅಲ್ಲಿ ವಿ ಯೂಸ್ ಟು ಗೋ. ಅಂಡ್ ಅಲ್ಲಿ ಹೋದಾಗ ಲೋಕಲ್ಸ್ ಅಥವಾ ಟೀ ಅಂಗಡಿಲಿ ಕುತ್ಕೊಂಡಾಗ ಕೇಳ್ತಾ ಇದ್ವಿ, ಸರ್ ಇಲ್ಲಾರು ಸ್ಟೇ ಸಿಗ್ಬೋದಾ ಅಂತ. Correct. ಅವರೆಲ್ಲ ರೆಸಾರ್ಟ್ಸ್ ಹೇಳೋರು. ನಮ್ ರೆಸಾರ್ಟ್ ಸಫರ್ಡ್ ಮಾಡಕ್ ನಮ್ಮ ಹತ್ರ ಅಷ್ಟು ದುಡ್ಡಿರ್ಲಿಲ್ಲ. ಸೊ ಟೀ ಅಂಗಡಿಲಿ ಅಲ್ಲಿ ವಿಚಾರಿಸಿದಾಗ ಅವ್ರು ಹೇಳೋರು, ಸರ್ ಯಾಕೆ ಅಲ್ಲೆಲ್ಲೋ ರೆಸಾರ್ಟ್ ಗೆಲ್ಲ ಹೋಗ್ತೀರಾ, ಬನ್ನಿ ನಮ್ಮನೇಲೆ ಉಳ್ಕೊಳ್ಳಿ, Home stay. ಇಲ್ಲೊಂದು ಹೋಮ್ ಸ್ಟೇ ಇದೆ, ಉಳ್ಕೊಳ್ಳಿ ಅಂತ ಹೇಳೋರು. ಸೊ ಅಲ್ಲಿ ಹೋಗಕ್ಕೇನೆ ಒಂದು ದೊಡ್ಡ ಚಾಲೆಂಜು. ಆ ಮಳೆಗಾಲದಲ್ಲಿ ಮಾನ್ಸೂನ್ ಎಲ್ಲ ಬೈಕ್ ಬುಲೆಟ್ ಎತ್ಕೊಂಡು ಆ ಮನೆಗೆ ಹೋಗೋದಕ್ಕೆ ಹೋಮ್ ಸ್ಟೇಗೆ ಒಂದು ಚಾಲೆಂಜ್ ಇರ್ತಿತ್ತು. ಬಟ್ ಅಲ್ಲಿ ಹೋಗಿ ಉಳ್ಕೊಂಡ್ಬಿಟ್ರೆ ನೀವು ಈ ಕಡೆ ಬರಕ್ಕೆ ಮನ್ಸು ಬರಲ್ಲ. ಯಾವ ಜಾಗ ನೋಡಕ್ಕೂ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ಅಷ್ಟು ಒಳ್ಳೆ ವ್ಯೂ, ಒಳ್ಳೆ ಊಟ ಅಂಡ್ ಕ್ಯಾಂಪ್ ಫೈರ್ ಹಾಕೊಡ್ತಿದ್ರು. ಅದೇ ಒಂದು ಸ್ವರ್ಗ ಅಂತ ಹೇಳ್ಬೋದು.